ರೌಡಿ ಮುನ್ನಾಗೆ ಮುಹೂರ್ತ ಇಟ್ಟ ಕತೆ. ಫಸ್ಟ್ ಕನ್ನಡದ ಇದೇ ಕ್ರೈಮ್ ಅಂದ್ರೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಉಮರ್ ಫಾರೂಕ್. ಶಾಂತವಾಗಿದ್ದ ಕರಾವಳಿಯ ಆ ಪ್ರಶಾಂತ ವಾತಾವರಣ ಬೆಳ್ಳಂಬೆಳಗ್ಗೆ ಕೇಳಿ ಬಂದ ಆ ಒಂದು ಗುಂಡಿನ ಸದ್ದಿಗೆ ಬೆಚ್ಚಿ ಬಿದ್ದಿದೆ. ಅವತ್ತು ಶುಕ್ರವಾರ ಮುಂಜಾನೆ ಸಮಯ. ಇಡೀ ಊರು ನಿದ್ರೆಯಲ್ಲಿದ್ದಾಗ ಕುಂದಾಪುರದ ಹೋಲಿ ರೋಜಾರಿಯೋ ಚರ್ಚ್ ರೋಡ್ನಲ್ಲಿ ಹರಿದಿದ್ದು ನೆತ್ತರ ಕೋಡಿ. ಕೇವಲ 1.5 ಲಕ್ಷ ರೂಪಾಯಿ ಹಣದ ವಿಚಾರಕ್ಕೆ ಒಬ್ಬ ಉದ್ಯಮಿ ರೌಡಿ ಶೀಟರ್ ಹತ್ಯೆ ಪ್ರಕರಣದ ಆರೋಪಿ ನಡು ರಸ್ತೆಯಲ್ಲೇ ಹೆಣ ಹಾಕಿದ್ದಾನೆ. ಹಾಗಾದರೆ ಕೊಲೆ ಆದವನು ಯಾರು? ಕೊಲೆ ಮಾಡಿದವನು ಯಾರು? 27 ಲಕ್ಷ ರೂಪಾಯಿ ಡೀಲ್ನಿಂದ ಶುರುವಾದ ಈ ಅಗೆತನ ಕೊನೆಗೆ ನಡು ರಸ್ತೆಯಲ್ಲಿ ಶೂಟೌಟ್ಗೆ ಮುಕ್ತಾಯ ಆಗಿದ್ದು ಹೇಗೆ? ಈ ಶಾಕಿಂಗ್ ಕ್ರೈಮ್ ಸ್ಟೋರಿಯ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ವಿಡಿಯೋವನ್ನು ಕೊನೆ ತನಕ ನೋಡಿ. ಆದರೆ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಶುಕ್ರವಾರ ಮುಂಜಾನೆ 3:15. ಸ್ಥಳ ಕುಂದಾಪುರದ ಹೋಲಿ ರೋಜಾರಿಯೋ ಚರ್ಚ್ ಪಕ್ಕದ ನಿರ್ಜನ ಕಾಂಕ್ರೀಟ್ ರೋಡು. ಆ ರಾತ್ರಿ 11:45 ಸುಮಾರಿಗೆ ಡೆರಿಕ್ ಎನ್ನುವ ವ್ಯಕ್ತಿ ಉದ್ಯಮಿ ಐವನ್ ರಿಚರ್ಡ್ ಮಸ್ಕರೇನಸ್ಗೆ ಫೋನ್ ಮಾಡ್ತಾನೆ. ಫೋನ್ ಎತ್ತಾ ಇದ್ದಂಗೆ ಬಾಕಿ ಇರೋ ಹಣ ಕೊಡೋ ವಿಚಾರಕ್ಕೆ ಇಬ್ಬರ ಮಧ್ಯೆ ಜೋರು ಮಾತಿನ ಚಕಮಕಿ ಶುರುವಾಗುತ್ತೆ. ಆ ಕಾಲ್ನಲ್ಲಿ ಮಾತು ಬೆಳೆದು ಗಲಾಟೆ ತಾರಕಕ್ಕೇರುತ್ತೆ. ಆಗ ಡೆರಿಕ್ ಐವನ್ಗೆ ಒಂದು ಸವಾಲು ಹಾಕ್ತಾನೆ. ನಿನಗೆ ದಮ್ಮಿದ್ರೆ, ನಿನ್ನ ಗಂಡಸಾಗಿದ್ದರೆ ಒಬ್ಬನೇ ಕುಂದಾಪುರಕ್ಕೆ ಬಾ ನೋಡೋಣ ಅಂತ ಬಹಿರಂಗವಾಗಿ ಚಾಲೆಂಜ್ ಮಾಡ್ತಾನೆ. ಅಷ್ಟೇ ಅಲ್ಲ, ಕುಂದಾಪುರದ ಹೋಲಿ ರೋಜಾರಿಯೋ ಚರ್ಚ್ ಎದುರಿನ ಕಾಂಕ್ರೀಟ್ ರಸ್ತೆಯ ಲೊಕೇಶನ್ ಲಿಂಕನ್ನು ವಾಟ್ಸಪ್ನಲ್ಲಿ ಐವನ್ಗೆ ಕಳಿಸ್ತಾನೆ. ಡೆರಿಕ್ ಹಾಕಿದ ಸವಾಲನ್ನು ಐವನ್ನು ಹಗುರವಾಗಿ ತಗೊಳ್ಳಿಲ್ಲ. ತಕ್ಷಣ ತನ್ನ ಜೊತೆಗಿದ್ದ ಲಲಿತಾ ಎನ್ನುವ ಮಹಿಳೆಯನ್ನು ಕರೆದುಕೊಂಡು ಕಾರಿನಲ್ಲಿ ಕುಂದಾಪುರದ ಕಡೆಗೆ ಹೊರಡ್ತಾನೆ. ಮುಂಜಾನೆ ಸುಮಾರು 3:15 ಹೊತ್ತಿಗೆ ಐವನ್ ಕಾರು ಆ ನಿರ್ಜನ ಚರ್ಚ್ ರಸ್ತೆಗೆ ತಲುಪುತ್ತೆ. ಅಲ್ಲಿಗಾಗಲೇ ಕೆಂಪು ಬಣ್ಣದ ಕಾರ್ನಲ್ಲಿ ಬಂದು ಕಾಯ್ತಾ ಇದ್ದ ಡೆರಿಕು ಐವನ್ ಕಾರಿಗೆ ಎದುರಾಗಿ ತನ್ನ ವಾಹನವನ್ನು ನಿಲ್ಲಿಸ್ತಾನೆ. ಕಾರ್ನಿಂದ ಕೆಳಗಿಳಿದು ಮತ್ತೆ ಐವನ್ಗೆ ಬೆದರಿಕೆ ಹಾಕ್ತಾನೆ. ಪರಿಸ್ಥಿತಿ ವಿಕೋಪಕ್ಕೆ ತಿರುಗ್ತಾ ಇದ್ದಂತೆಯೇ ಐವನ್ ಕಾರ್ನಿಂದ ಕೆಳಗೆ ಹೆಜ್ಜೆ ಇಡ್ತಾನೆ. ಅಷ್ಟೇ, ಡೆರಿಕ್ ತನ್ನ ಬಳಿ ಇದ್ದ ಪಿಸ್ತೂಲನ್ನು ತೆಗೆದು ಡೈರೆಕ್ಟಾಗಿ ಐವನ್ ಕಡೆಗೆ ಪಾಯಿಂಟ್ ಮಾಡಿ ಶೂಟ್ ಮಾಡ್ತಾನೆ. ಗುಂಡು ಐವನ್ ಅವರ ಸೊಂಟದ ಕೆಳಭಾಗಕ್ಕೆ ತಗುಲುತ್ತೆ. ಶೂಟ್ ಆಗ್ತಾ ಇದ್ದಂಗೆ ಐವನ್ ಹರಚಾಡ್ತಾ ರಕ್ತದ ಮಡುವಿನಲ್ಲೇ ರಸ್ತೆಯಲ್ಲಿ ಕುಸಿದು ಬೀಳ್ತಾನೆ. ಘಟನೆ ನಡೆದ ತಕ್ಷಣ ಡೆರಿಕ್ ತನ್ನ ಕೆಂಪು ಕಾರ್ನಲ್ಲಿ ಸ್ಥಳದಿಂದ ಎಸ್ಕೇಪ್ ಆಗೋಗ್ತಾನೆ. ಗಂಭೀರವಾಗಿ ಗಾಯಗೊಂಡ ಐವನ್ನು ವಿಪರೀತ ರಕ್ತಸ್ರಾವದಿಂದ ಅದೇ ಚರ್ಚ್ ರೋಡ್ನಲ್ಲಿ ಕೊನೆಯುಸಿರೆಳಿತಾರೆ. ಈ ಶೂಟೌಟಿಂದ ಅಸಲಿ ಕತೆ ಕೇಳಿದರೆ ನೀವು ಖಂಡಿತ ಶಾಕ್ ಆಗ್ತೀರಾ. ಇಷ್ಟೆಲ್ಲರ ಅದಂತಕ್ಕೆ ಕಾರಣ ಆಗಿದ್ದು ಕೇವಲ 1.5 ಲಕ್ಷ ರೂಪಾಯಿ ಮಾತ್ರ. ಅಷ್ಟಕ್ಕೂ ಆ ದುಡ್ಡಿನ ಕಥೆ ಏನು ಗೊತ್ತಾ? ಕೆಲವು ತಿಂಗಳ ಹಿಂದೆ ಡೆರಿಕ್ ಸ್ನೇಹಿತನ ಪತ್ನಿ ಫಾರಿನ್ಗೆ ಹೋಗಬೇಕಾಗಿತ್ತು. ಆದರೆ ಒಬ್ಬ ಏಜೆಂಟು ಆಕೆಗೆ 27 ಲಕ್ಷ ರೂಪಾಯಿ ವಂಚಿಸಿ ಜಾರ್ಕೊಂಡಿದ್ದ. ಈ ಮೋಸ ಹೋದ 27 ಲಕ್ಷ ರೂಪಾಯಿಯನ್ನು ಹೆದರಿಸಿ ವಸೂಲಿ ಮಾಡಿಕೊಡುವ ಜವಾಬ್ದಾರಿಯನ್ನು ಈ ಡೆರಿಕು ಐವನ್ಗೆ ವಹಿಸಿದ್ದ. ಇದಕ್ಕಾಗಿ ಐವನ್ನು ಕ್ಯಾನ್ಸರ್ ಪೀಡಿತೆಯಾಗಿದ್ದ ಲಲಿತಾ ಎನ್ನುವ ಮಹಿಳೆಯ ಚಿಕಿತ್ಸೆ ನೆಪ ಹೇಳಿ ಬೆಂಗಳೂರಿಗೆ ಹೋಗ್ತಾನೆ. ಬೆಂಗಳೂರಿನಲ್ಲಿ ಆ ವಂಚಕ ಏಜೆಂಟ್ನನ್ನು ಪತ್ತೆ ಹಚ್ಚಿ ಬೆದರಿಸಿ ಪಕ್ಕ ಪ್ಲ್ಯಾನ್ ಮಾಡಿ 27 ಲಕ್ಷ ರೂಪಾಯಿಯನ್ನು ವಸೂಲಿ ಮಾಡಿಕೊಡ್ತಾನೆ. ಆದರೆ 27 ಲಕ್ಷ ರೂಪಾಯಿ ವಸೂಲಿ ಮಾಡಿಕೊಡ್ಬೇಕಾದ್ರೆ ನನಗೆ 3 ಲಕ್ಷ ರೂಪಾಯಿ ಕಮಿಷನ್ ನೀಡಬೇಕು ಅಂತ ಐವನ್ನು ಕಂಡೀಷನ್ ಹಾಕಿದ್ದ. ಡೆರಿಕ್ ಅದಕ್ಕೆ ಒಪ್ಕೊಂಡಿದ್ರೂ ಪೂರ್ತಿಯನ್ನು ಕೊಟ್ಟಿರಲಿಲ್ಲ. ಸುಮಾರು 1.5 ಲಕ್ಷ ರೂಪಾಯಿ ಕೊಡೋದು ಬಾಕಿ ಇತ್ತು. ಈ 1.5 ಲಕ್ಷ ರೂಪಾಯಿ ವಿಚಾರಕ್ಕಾಗಿಯೇ ಇಬ್ಬರ ಮಧ್ಯೆ ಆಗಾಗ ಗಲಾಟೆ ನಡೀತಾ ಇತ್ತು. ಘಟನೆ ನಡೆದ ರಾತ್ರಿ ಇಬ್ಬರು ಕುಡಿದ ಮತ್ತಿನಲ್ಲಿದ್ದಾಗ ಮಾತಿಗೆ ಮಾತು ಬೆಳೆದು ಈಗ ಕೊಲೆಯಲ್ಲಿ ಅಂತ್ಯ ಆಗಿದೆ. ತನಿಖೆ ನಡೆಸ್ತಾ ಇದ್ದ ಪೊಲೀಸರಿಗೆ ಮತ್ತೊಂದು ಬಾಂಬ್ ತರಹದ ಸತ್ಯ ಗೊತ್ತಾಗಿದೆ. ಕೊಲೆಯಾದ ಐವನ್ ರಿಚರ್ಡ್ ಮಸ್ಕರೇನಸ್ ಸಾಮಾನ್ಯ ಉದ್ಯಮಿ ಅಷ್ಟೇ ಅಲ್ಲ, ಅವನಿಗೆ ಗಂಭೀರ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಕೂಡ ಇತ್ತು. 2014 ಸೆಪ್ಟೆಂಬರ್ 11 ಉಡುಪಿಯಲ್ಲಿ ಇಡೀ ಕರಾವಳಿಯನ್ನೇ ಅಲ್ಲಾಡಿಸಿದ್ದ ಪ್ರಸಿದ್ಧ ರೌಡಿ ಶೀಟರ್ ಪಿಟ್ಟಿ ನಾಗೇಶ್ ಕೊಲೆ ಪ್ರಕರಣದಲ್ಲಿ ಐವನ್ನು ಪ್ರಮುಖ ಆರೋಪಿಯಾಗಿದ್ದ. ಅಷ್ಟೇ ಅಲ್ಲ, ಐವನ್ ವೈಯಕ್ತಿಕ ಬದುಕು ಕೂಡ ಸಾಕಷ್ಟು ವಿವಾದಾಸ್ಪದ ಆಗಿತ್ತು. ಉತ್ತರ ಭಾರತ ಮೂಲದ ಮಹಿಳೆಯನ್ನು ಮದುವೆಯಾಗಿದ್ದ ಐವನ್ನು ಆ ಬಳಿಕ ಕ್ಯಾನ್ಸರ್ ಪೀಡಿತೆಯಾಗಿದ್ದ ಲಲಿತಾ ಜೊತೆ ವಾಸ ಆಗಿದ್ದ. ಅತ್ತೆಯ ಸುದ್ದಿ ತಿಳಿತಾ ಇದ್ದಂಗೆ ಐವನ್ ಮೊದಲ ಹೆಂಡತಿಯ ಮಗಳು ಸ್ಪಾಟ್ಗೆ ಬಂದು ಮಾಹಿತಿಯನ್ನು ಪಡ್ಕೊಂಡಿದ್ದಾಳೆ. ಈ ಘಟನೆ ನಡೆದ ತಕ್ಷಣ ಐವನ್ ಜೊತೆಗಿದ್ದ ಲಲಿತಾ ಪೊಲೀಸರಿಗೆ ಕಾಲ್ ಮಾಡಿ ಮಾಹಿತಿ ನೀಡಿದ್ದಾರೆ. ಕುಂದಾಪುರ ಪೊಲೀಸರು ತಕ್ಷಣ ಸ್ಪಾಟ್ಗೆ ತಲುಪಿ ಪರಿಶೀಲನೆಯನ್ನು ನಡೆಸಿದ್ದಾರೆ. ಈಗ ಆರೋಪಿ ಡೆರಿಕ್ನನ್ನು ಹಿಡಿಯೋದಕ್ಕೆ ಪೊಲೀಸರು 3 ಸ್ಪೆಷಲ್ ಟೀಮ್ಗಳನ್ನು ರಚನೆ ಮಾಡಿದ್ದಾರೆ. ಕರಾವಳಿ ಮತ್ತು ನೆರೆಯ ಜಿಲ್ಲೆಗಳಲ್ಲಿ ತೀವ್ರ ಶೋಧವನ್ನು ನಡೆಸ್ತಾ ಇದ್ದಾರೆ. ಆದರೆ ಈ ಇಡೀ ಪ್ರಕರಣದಲ್ಲಿ ಹಲವು ಅನುಮಾನಗಳು ಕಾಣ್ತಾ ಇದ್ದಾವೆ. ಘಟನೆ ನಡೆದ ಸ್ಥಳದ ಅತ್ಯಂತ ಹತ್ತಿರದಲ್ಲೇ ದೊಡ್ಡ ಆಸ್ಪತ್ರೆ ಇತ್ತು. ಗುಂಡೇಟು ಬಿದ್ದ ತಕ್ಷಣ ಐವನ್ನನ್ನು ಆಸ್ಪತ್ರೆಗೆ ಯಾಕೆ ಸೇರಿಸಲಿಲ್ಲ? ಜೊತೆಯಲ್ಲಿದ್ದ ಲಲಿತಾ ತಕ್ಷಣ ಆಸ್ಪತ್ರೆಗೆ ಕರೆದುಕೊಂಡು ಹೋಗೋದಕ್ಕೆ ಪ್ರಯತ್ನ ಮಾಡಲಿಲ್ವಾ?
ಕೇವಲ 1.5 ಲಕ್ಷಕ್ಕೆ ಈ ಕೊಲೆ ನಡೆದಿದೆಯಾ ಅಥವಾ ಇದರ ಹಿಂದೆ ಬೇರೆ ಏನಾದರೂ ದೊಡ್ಡ ಮಾಫಿಯಾ ಅಥವಾ ಹಳೆಯ ಅಗೆತನ ಏನಾದರೂ ಇದೆಯಾ? ಈ ಎಲ್ಲ ಪ್ರಶ್ನೆಗಳಿಗೆ ಪೊಲೀಸ್ ತನಿಖೆಯಿಂದಷ್ಟೇ ಉತ್ತರ ಸಿಗಬೇಕಾಗಿದೆ. ಕೇವಲ 1.5 ಲಕ್ಷ ರೂಪಾಯಿ ಹಣದ ಅಹಂಕಾರ, ಕುಡಿತದ ಗಮ್ಮತ್ತು ಮತ್ತು ಸವಾಲು ಇವಿಷ್ಟಕ್ಕೆ ಕುಂದಾಪುರದ ನಡಿ ರಸ್ತೆಯಲ್ಲಿ ಒಂದು ಜೀವ ಬಲಿಯಾಗಿದೆ. ಪ್ರಶಾಂತವಾಗಿದ್ದ ಕರಾವಳಿಯಲ್ಲಿ ಮತ್ತೆ ಕ್ರೈಮ್ ನೆರಳು ಚಾಚಿದೆ. ಈ ಘಟನೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಕಮೆಂಟ್ ಮಾಡಿ ತಿಳಿಸಿ. ಕ್ರೈಮ್ ಲೋಕದ ಇಂತಹ ಮತ್ತಷ್ಟು ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಮಸ್ಕಾರ.